ಆತ್ಮೀಯ ವಿದ್ಯಾರ್ಥಿಗಳಿಗೆ ಶೀಲಾ ಪಾಠಶಾಲೆಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾನು ನಿಮಗೆ ವರ್ಣಮಾಲೆಯಲ್ಲಿ ಬರುವಂತಹ ಸ್ವರಗಳಂದ್ರೇನು, ಸ್ವರಗಳಲ್ಲಿ ಬರುವಂಥ ವಿಧಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮಕ್ಕಳೇ, ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚಾರಣೆಯನ್ನು ಮಾಡುವಂತಹ ಅಕ್ಷರಗಳೇನಿದೆ ಅದನ್ನು ಸ್ವರಗಳು ಅಂತ ಹೇಳ್ತೀವಿ. ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸ್ವತಂತ್ರವಾಗಿ ಅಕ್ಷರಗಳನ್ನು ಉಚ್ಚಾರಣೆಯನ್ನು ಮಾಡಿದರೆ ಅದನ್ನು ಸ್ವರಗಳು ಅಂತ ಹೇಳ್ತೇವೆ. ಆ ಇಂದ ಅವುವರೆಗೆ ಇರುವಂತಹ 13 ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಗುರುತಿಸ್ತೀವಿ. ಇದರಲ್ಲಿ ಮತ್ತೆ ನಾವು 3 ವಿಧವನ್ನು ನೋಡ್ತೀವಿ. ಅದ್ಯಾವುದು ಅಂತ ಈಗ ತಿಳ್ಕೊಳ್ಳೋಣ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಅಂತ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ಹ್ರಸ್ವಸ್ವರ ಅಂತ ಹೇಳ್ತೀವಿ. ದೀರ್ಘಸ್ವರ ಅಂತಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘಸ್ವರ ಅಂತ ಹೇಳ್ತೀವಿ. ಆ, ಈ, ಉ, ಎ, ಐ, ಓ, ಔ. ಹಾಗೆ ಪ್ಲುತಸ್ವರನ ತೆಗೆದುಕೊಂಡಾಗ 2 ಅಥವಾ 2ಕ್ಕಿಂತ ಹೆಚ್ಚಿನ ಕಾಲವನ್ನು ತೆಗೆದುಕೊಂಡು ಉಚ್ಚಾರಣೆಯನ್ನು ಮಾಡಿದ್ರೆ ಪ್ಲುತಸ್ವರ ಅಂತ ಹೇಳ್ತೀವಿ. ಇಲ್ಲಿ ಉದಾಹರಣೆಗೆ ಅಮ್ಮ, ರಾಮ ಅಂತ ಹೇಳುವಾಗ ಜಾಸ್ತಿ ಸಮಯವನ್ನು ತೆಗೆದುಕೊಂಡು ಉಚ್ಚಾರಣೆಯನ್ನು ಮಾಡ್ತೀವಿ. ಹಾಗಾಗಿ ಇದನ್ನು ಪ್ಲುತಸ್ವರ ಅಂತ ಹೇಳ್ತೀವಿ. ಇದನ್ನು ಎಸ್ ಚಿಹ್ನೆಯಿಂದ ನಾವು ಗುರುತಿಸ್ತೀವಿ. ಯೋಗವಾಹಗಳನ್ನು ಪ್ರತ್ಯೇಕವಾಗಿ ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡಲು ಸಾಧ್ಯ. ಯೋಗ ಎಂದರೆ ಸಂಬಂಧವನ್ನು, ವಾಹ ಎಂದರೆ ಹೊಂದಿದೆ ಎಂದರ್ಥ. ಆದ್ದರಿಂದ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆ ಉಚ್ಚಾರ ಮಾಡಲು ಬರುವುದಕ್ಕೆ ಯೋಗವಾಹ ಎಂದು ಕರೆಯುತ್ತೇವೆ. ಅನುಸ್ವಾರ, ಅಹ, ವಿಸರ್ಗ ಅಂತ ಹೇಳ್ತೀವಿ. ಈಗ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ವ್ಯಂಜನ ಅಂತ ಹೇಳ್ತೀವಿ. ಕಾಯಿಂದ ಳವರೆಗೆ ಒಟ್ಟು 34 ವ್ಯಂಜನ ಅಕ್ಷರಗಳನ್ನು ನೋಡ್ತೀವಿ. ಅದರಲ್ಲಿ ಮತ್ತೆ ನಾವು 2 ವಿಧವನ್ನು ನೋಡ್ತೀವಿ. ವರ್ಗೀಯ ವ್ಯಂಜನ 25 ಅಕ್ಷರಗಳು ಬರುತ್ತೆ. ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಕಾಯಿಂದ ಮಾವರೆಗೆ. ಇನ್ನೊಂದು ವಿಧ ಅವರ್ಗೀಯ ವ್ಯಂಜನ ಅಂತ ಹೇಳ್ತೀವಿ. ಒಟ್ಟು 9 ಅಕ್ಷರಗಳು ಬರುತ್ತೆ, ಯಾಯಿಂದ ಳವರೆಗೆ. ವರ್ಗೀಯ ವ್ಯಂಜನಗಳನ್ನು ಮತ್ತೆ 3 ವಿಧಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಹೇಳ್ತೀವಿ. ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರಣೆ ಮಾಡಲ್ವಂತಹ ಅಕ್ಷರಗಳನ್ನು ಅಲ್ಪಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ. ಆಯಿತಾ? ಹಾಗೆಯೇ ಮಹಾಪ್ರಾಣ ಅಂತಾರೆ ಹೆಚ್ಚು ಉಸಿರಿನ ಸಹಾಯದಿಂದ ಅಕ್ಷರಗಳನ್ನು ಉಚ್ಚಾರಣೆಯನ್ನು ಮಾಡಿದರೆ ಮಹಾಪ್ರಾಣ ಅಕ್ಷರಗಳು ಅಂತ ಹೇಳ್ತೀವಿ. ಇದು ಸಹ 10 ಅಕ್ಷರಗಳು ಬರುತ್ತೆ. ಅಲ್ಪಪ್ರಾಣಗಳು 10 ಅಕ್ಷರಗಳು, ಮಹಾಪ್ರಾಣಗಳು 10 ಅಕ್ಷರಗಳು. ಕೊನೆಯ ವರ್ಗ ಅಂತಂದರೆ ಅನುನಾಸಿಕ ಅಂತ ಹೇಳ್ತೀವಿ. ನಾಸಿಕ ಅಂದರೆ ಮೂಗು ಅಂತ ಹೇಳ್ತೀವಿ. ಮೂಗಿನ ಸಹಾಯದಿಂದ ಉಚ್ಚಾರಣೆಯನ್ನು ಮಾಡುವಂತಹ ಅಕ್ಷರಗಳನ್ನು ಅನುನಾಸಿಕ ಅಕ್ಷರ ಅಂತ ಹೇಳ್ತೀವಿ. ವರ್ಗದ ಕೊನೆಯ ಸಾಲಿನ 5 ಅಕ್ಷರಗಳೇನಿದೆ ಅದನ್ನು ಅನುನಾಸಿಕ ಅಕ್ಷರಗಳು ಅಂತ ಗುರುತಿಸ್ತೀವಿ. 5 ಅಕ್ಷರಗಳಿದು ಬರುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮಕ್ಕಳಿಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.